ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಬೇಸಿಗೆ ಸೀಸನ್ ಮುಗಿದ್ರೊಳಗಡೆ 10 ಕೋಟಿ ದುಡಿತಾರೆ ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ. ಗಂಟೆ ಲೆಕ್ಕದಲ್ಲಿ ಗಿಲ್ಲಿಗೆ ಪೇಮೆಂಟ್, ಇಲ್ಲಿ ತನಕ ಮಾಡಿದ ಹಣವೆಷ್ಟು ಮತ್ತು ಮುಂದೆ ಮಾಡಲಿರುವ ಹಣವೆಷ್ಟು ಮತ್ತು ಬಿಗ್ ಬಾಸ್ ದಿಂದ ಬಂದ ಟೋಟಲ್ ಹಣವೆಷ್ಟು, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದ್ರಿ. ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಾನು ಪಕ್ಕಾ ಲೆಕ್ಕನೇ ತಗೊಂಡು ಬಂದ್ಬಿಟ್ಟಿದ್ದೇನೆ, ಎಷ್ಟು ಕೋಟಿ ದುಡಿಬಹುದು ಎನ್ನುವುದನ್ನು ಮತ್ತು ಬಿಗ್ ಬಾಸ್ನಿಂದ ಎಷ್ಟು ಹಣ ಸಂಪಾದನೆ ಮಾಡಿದ್ದಾರೆ ಇಲ್ಲಿಯ ತನಕ ಮತ್ತು ಬಿಗ್ ಬಾಸ್ ಪ್ರೈಸ್ ಜೊತೆಗೆ ಬೇರೆ ಯಾವೆಲ್ಲ ಪೇಮೆಂಟನ್ನು ಕೊಟ್ಟಿದೆ ಮತ್ತು ಕೊಡುತ್ತೆ ಅನ್ನೋದು ಕೂಡ ಲೆಕ್ಕಾಚಾರ ಹಾಕೊಳ್ಳೋಣ. ಬಿಗ್ ಬಾಸ್ ಸೀಸನ್ 12 ಮುಗಿದ ನಂತರ ಈ ಗಿಲ್ಲಿಯ ಸಮೂಹ ಸನ್ನಿ, ಗಿಲ್ಲಿಯ ಕ್ರೇಜ್, ಗಿಲ್ಲಿಯ ಫ್ಯಾನ್ಸ್ ಹವಾ ಮತ್ತು ಕಂಟೆಂಟ್ಗಳು, ಗಿಲ್ಲಿಯ ಬಗ್ಗೆ ಇರುವಂಥ ಕಂಟೆಂಟ್ಗಳು ಮುಗಿಯುವ ಹಂತಕ್ಕೆ ಬರ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇದೀಗ ಟ್ರೆಂಡಿಂಗ್ನಲ್ಲಿದೆ ಕೂಡ ಗಿಲ್ಲಿಯ ವಿಷಯ. ನಾನು ಬಿಗ್ ಬಾಸ್ ಗೆದ್ದ ನಂತರ ಮೊದಲು ಬಿಗ್ ಬಾಸ್ನ ಒಂದು ಪೇಮೆಂಟಿಗೆ ಬಂದುಬಿಡ್ತೇನೆ. ಅದಾದ ನಂತರ ಹೊರಗಡೆ ಎಷ್ಟು ಸಿಗ್ಬೋದು ಎನ್ನುವ ಲೆಕ್ಕಾಚಾರ ಕೂಡ ಕೊಡ್ತೇನೆ, ಅಪ್ ಟು ಡೇಟ್ ಕೊಡ್ತೇನೆ. ಗಿಲ್ಲಿಗೆ ಎಷ್ಟು ವೋಟ್ ಬಂದಿತ್ತು ಕೂಡ ನಿಮಗೆ ಅರ್ಥ ಆಗಿತ್ತು. 37 ಕೋಟಿ ವೋಟ್ ಅಷ್ಟು ಬಂದಿದೆ ಅನ್ನುವಂಥ ಲೆಕ್ಕಾಚಾರ ಸುದೀಪ್ ಅವರು ಹೇಳಿದ್ರು. ಬಿಫೋರ್ 34 ಅವರ್ಸ್ ಅಂದರೆ ಫ್ರೈಡೇ ಮಿಡ್ ನೈಟ್ ತನಕ ಹೇಳಿದ್ರು. ಅದಾದ ನಂತರ ಸ್ಯಾಟರ್ಡೇ ಒಂದು ಉಳಿದಿತ್ತು ಮತ್ತು ಸಂಡೇ ಮಾರ್ನಿಂಗ್ 10 o'clock ತನಕ ಓದಿತ್ತು. ಎಲ್ಲವೂ ಕೂಡ ಲೆಕ್ಕಾಚಾರ ಹೇಳಿದ ಪ್ರಕಾರ ಒಂದು ಸ್ವಲ್ಪ ಗೌಪ್ಯವಾಗಿತ್ತು. ನಿಮಗೆ ಧನುಷ್ ಅವರ ಓಟನ್ನು ಬಿಟ್ಟು ಯಾರ ಓಟ್ ಕೂಡ ರಿವೀಲ್ ಆಗಿರಲಿಲ್ಲ. ಆದರೆ ಗಿಲ್ಲಿಯವರ ಸ್ವತಃ ಸಿದ್ದರಾಮಯ್ಯನವ್ರ ಮುಂದೆ ಹೇಳಿದ್ದು, ನನಗೆ ಟೋಟಲಿ 45 ಕೋಟಿ ಓಟು ಬಂದಿದೆ ಅನ್ನುವಂಥ ಒಂದು ಪಕ್ಕಾ ಲೆಕ್ಕವನ್ನು ಜನರ ಮುಂದೆ ಸಿದ್ದರಾಮಯ್ಯನವರ ಜೊತೆ ಮಾತನಾಡುವ ಹೇಳಿದರು. ಇನ್ನು ಪೇಮೆಂಟ್ ವಿಚಾರಕ್ಕೆ ಬರೋದಾದರೆ, ಪೇಮೆಂಟ್ ವಿಚಾರದಲ್ಲಿ ಬಿಗ್ ಬಾಸ್ ವಿನ್ ಆದವರಿಗೆ 50 ಲಕ್ಷ ಹಣ ಸಿಗತ್ತೆ ಮತ್ತು ಬಿಗ್ ಬಾಸ್ ಕೂಡ ಅನೌನ್ಸ್ ಮಾಡಿದೆ ಮತ್ತು ಅದು ಕೂಡ ಚೆಕ್ ಕೂಡ ರವಾನೆಯಾಗಿದೆ. ಅದು ಅಕೌಂಟಿಗೆ ಟ್ರಾನ್ಸ್ಫರ್ ಆಗಬೇಕು. ಕೆಲವೊಂದು ಟ್ಯಾಕ್ಸ್ ಅಮೌಂಟನ್ನು ಕಟ್ ಆಗಿ ಮೇ ಬಿ ಒಂದು 8-9 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ ಆಗ್ಬೋದು ಅಥವಾ 12 ಲಕ್ಷ ತನಕ ಟ್ಯಾಕ್ಸ್ ಕಟ್ ಆಗ್ಬೋದು. ಒಂದು 38 ಲಕ್ಷ ಸಿಗಬಹುದು. ಟೋಟಲ್ 50 ಲಕ್ಷವನ್ನು ಲೆಕ್ಕಾಚಾರ ಇಟ್ಕೊಳ್ಳುವ. 50 ಲಕ್ಷ ಬಿಗ್ ಬಾಸ್ ವಿನ್ ಆದಂಥ ಪ್ರೈಸ್ ಮನಿ ಬರುತ್ತೆ. ಕಾರ್ ಒಂದು ಕೊಟ್ಟಿದ್ದಾರೆ, ಅದ್ರ ಅರೌಂಡ್ ಬೆಲೆ ಒಂದು 15 ಲಕ್ಷ ಅರೌಂಡ್ ಇದೆ. ಸುದೀಪ್ ಅವರು 10 ಲಕ್ಷ ಪ್ರೈಸ್ ಮನಿಯನ್ನು ಕೊಟ್ಟಿದ್ದಾರೆ, ಅದು ಕೂಡ ಮನೆಗೆ ಕರೆದು ಅದನ್ನು ತಲುಪಿಸಿಬಿಟ್ಟಾಗಿದೆ. ಹಾಗಾಗಿ ಅದು ಒಂದು 10 ಲಕ್ಷ. ಸರ್ವಣ್ಣ ಅವರು 20 ಲಕ್ಷ ಕೊಡ್ತೇನೆ ಅಂತ ಅನೌನ್ಸ್ ಮಾಡಿದ್ರು, ಅದು ರನ್ನರಿಗೆ ಕನ್ವರ್ಟ್ ಆಗಿದೆ. ಆದರೆ ಮೊನ್ನೆ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋದಾಗಲೂ ಕೂಡ ಒಂದು ದೊಡ್ಡದಾದಂಥ ಅಮೌಂಟ್ ಕೊಡುವಂಥ ಸಾಧ್ಯತೆ ಇದೆ. ಅದು 20 ಲಕ್ಷ ಅರೌಂಡ್ ಇರಬಹುದು ಅನ್ನುವಂಥ ಲೆಕ್ಕಾಚಾರ ಕೊಡೋದು. ಯಾಕಂದರೆ ಗಿಲ್ಲಿಯ ಹೋದ ನಂತರ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಸಿಕ್ಕಂಥ ಒಂದು ಪ್ರಚಾರ ಸ್ವತಃ ಸರ್ವಣ್ಣ ಅವರು ಬೇರೆ ಯಾವುದೋ ಮಾಡೆಲ್ ಕರೆಸ್ಕೊಂಡು ಕೋಟಿ ಕೊಟ್ಟರು ಕೂಡ ಸಿಗ್ತಾ ಇರಲಿಲ್ಲ. ಅಷ್ಟು ದೊಡ್ಡ ಮಟ್ಟದ ಪ್ರಚಾರ 8ನೇ ಸಾಕಿಗೆ ಅಂದರೆ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಒಂದು 8ನೇ ಸ್ಟೋರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಅದು ಅದರ ಲೆಕ್ಕಾಚಾರ ಹಾಕೋದಾದ್ರೆ ಮಿನಿಮಮ್ 20 ಲ್ಯಾಕ್ಸ್ ಕೊಡ್ತಾರೆ, ಅದು ಒಂದು ಲೆಕ್ಕಾಚಾರ. ಬಿಗ್ ಬಾಸ್ ಮನೆಯ ಪೇಮೆಂಟ್ ವಿಚಾರಕ್ಕೆ ಬರೋದಾದ್ರೆ, ಅಂದರೆ ವಾರದ ಪೇಮೆಂಟ್ ಎಲ್ಲೂ ಕೂಡ ಅದು ರಿವೀಲ್ ಆಗಲ್ಲ, ಅದು ಗೌಪ್ಯವಾಗಿರುತ್ತೆ ಮತ್ತು ಅದು ಹೇಳ್ಕೊಳ್ಳಿಕ್ಕೆ ಆಗಲ್ಲ ಅನ್ನುವಂಥ ಮಾತು ಕೂಡ ಇದೆ. ಅದು ಒಬ್ಬೊಬ್ಬರು ಕ್ಯಾಂಡಿಡೇಟ್ಗೆ ಒಂಥರ ಇರುತ್ತೆ. ಒಂದು 4-5 ವಾರ ಇದ್ದಂಥ ಮಲ್ಲಮ್ಮನವರಿಗೂ ಕೂಡ 3-4 ಲಕ್ಷ ಸಿಕ್ಕಿದೆ. ಮತ್ತೊಂದು ಸ್ವಲ್ಪ ದಿನ ಇದ್ದ ತನ್ನ ಸಾಲ ಪೂರ್ತಿ 3-4 ಲಕ್ಷ ತೀರ್ತಾ ಇತ್ತು ಎನ್ನುವಂಥ ಲೆಕ್ಕಾಚಾರ ಕೊಟ್ಟಾಗ ನನಗನ್ಸುತ್ತೆ ಒಂದು ವಾರಕ್ಕೆ ಒಂದು 60,000-70,000 ಸಾವಿರ ಮಲ್ಲಮ್ಮನವ್ರು ಪಡ್ಕೊಂಡಿರಬಹುದು. ಅವರು ದೊಡ್ಡ ಸೆಲೆಬ್ರಿಟಿ ಇರಲಿಲ್ಲ, ಆದರೆ ಅವರ ಒಂದು ಗ್ರೌಂಡ್ ಲೆವೆಲ್ ಅದು ಸೆಲೆಬ್ರಿಟಿ ಅವ್ರಿಗೆ ಕೊಟ್ಟಿತ್ತು. ಹಾಗಾಗಿ ಅವರಿಗೆ ಒಂದು ವಾರಕ್ಕೆ ಮಿನಿಮಮ್ ಒಂದು 50,000 ಕೊಟ್ಟಿರಬಹುದು. ಯಾಕಂದರೆ ಅವರು 4-5 ವಾರ ಇದ್ದಾಗಲೂ ಕೂಡ ಅವರಿಗೆ ಒಂದು ನನ್ನ ಕಂಪ್ಲೀಟ್ ಸಾಲ ತೀರ್ತಿತ್ತು, ಮತ್ತೊಂದು ಸ್ವಲ್ಪ ವಾರ ಇದ್ದರೆ 3-4 ಲಕ್ಷ ಸಾಲ ಇತ್ತು ಎನ್ನುವಂಥ ಮಾತನ್ನು ಕೇಳಿಸ್ಕೊಂಡಾಗ ನಮ್ಮ ಲೆಕ್ಕಾಚಾರ ಪ್ರಕಾರ ಒಂದು ವಾರಕ್ಕೆ ಒಂದು 50,000-60,000 ಸಾವಿರ ಅವರಿಗೆ ವೀಕ್ಲಿ ಪೇಮೆಂಟ್ ಇತ್ತು ಎನ್ನುವುದು ಮಲ್ಲಮ್ಮನ ವಿಚಾರಕ್ಕೆ ಬರುತ್ತೆ. ಇನ್ನು ದೊಡ್ಡ ಸ್ಟಾರ್ಗಳು ಕೂಡ ದೊಡ್ಡ ಅಮೌಂಟನ್ನು ಫಿಕ್ಸ್ ಮಾಡುವಂಥ ಅಥವಾ ಬೇಡಿಕೆ ಇಡುವಂಥ ಸಾಧ್ಯತೆ ಇತ್ತು. ಗಿಲ್ಲಿಯವರಿಗೆ ಫೆಬ್ರವರಿಯಲ್ಲಿ ಲಾಕ್ ಮಾಡಿಕೊಂಡಿದ್ರು, ಮಾತುಕತೆ ಆಗಿತ್ತು ಅನ್ನುವಂಥ ಲೆಕ್ಕಾಚಾರ ಕೂಡ ಬಹಿರಂಗವಾಗಿತ್ತು. ಒಂದು 6-7 ತಿಂಗಳ ಮೊದಲೇ ಅವರನ್ನು ಬುಕ್ ಮಾಡಲಾಗಿತ್ತು ಶೋಗೆ. ಯಾಕಂದರೆ ಜನಪ್ರಿಯ ವ್ಯಕ್ತಿಯೊಬ್ಬರು ಬರಬೇಕು ಅನ್ನುವಂಥ ಕಾರಣಕ್ಕಾಗಿ. ಗಿಲ್ಲಿಯ ಡೈಲಿ ಪೇಮೆಂಟ್ ವಿಷಯಕ್ಕೆ ಬರೋದಾದ್ರೆ, ಗಿಲ್ಲಿ ಯಾವುದಾದ್ರು ಶೋಗೆ ಹೋಗಬೇಕಾದ್ರೆ ಆ ಲೆವೆಲಿಗೆ ಅವರಿಗೊಂದು 30,000-40,000 ಸಾವಿರಕ್ಕೆ ಹೋಗ್ತಿದ್ರು ಎನ್ನುವಂಥ ಮಾತನ್ನು ಗಿಲ್ಲಿ ಅಣ್ಣನ ಹತ್ರ ಹೇಳ್ಬಿಟ್ಟಂತೆ. ಅವಣ್ಣ ಡಾಗ್ ಸತೀಶ್ ಅವ್ರ ಹತ್ರ ಹೇಳಿದ್ದಾರೆ ಅನ್ನುವಂಥ ವಿಷಯ ಡಾಗ್ ಸತೀಶ್ ಅವರು ಹೊರಗಡೆ ಹೇಳಿದ್ರು. ನಾನು 4 ಲಕ್ಷಕ್ಕೆ ಹೋಗ್ತೇನೆ, ಗಿಲ್ಲಿ 30,000ಕ್ಕೆ ಹೋಗ್ತಾನೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಹಾಗಾಗಿ ಅವರಿಗೆ ಒಂದು ವಾರದ ಒಂದು 2-3 ಫಂಕ್ಷನ್ ಸಿಕ್ಕಿದ್ರು ಕೂಡ ಲಕ್ಷಗಟ್ಟಲೆ ಆಗ್ತಿತ್ತು. ಹಾಗಾಗಿ ನಾನು ಮಿನಿಮಮ್ ಅಂತ ಕನ್ಸಿಡರ್ ಮಾಡ್ತೇನೆ, ಇಲ್ಲಿ ಮೇ ಬಿ 1.5 ಲಕ್ಷ ಪೇಮೆಂಟ್ ಆಗುವಂಥ ಸಾಧ್ಯತೆ ಇರಬಹುದು. ಅಲ್ಲಿ ಮಾತನ್ನ ಪ್ರಕಾರ 1 ವಾರಕ್ಕೆ 1 ಲಕ್ಷ 1.5 ಲಕ್ಷ ಮಾತಾಡಿರಬಹುದು. ಆದರೆ ನಾನು ಮಿನಿಮಮ್ ಲೆಕ್ಕಾಚಾರ ತೆಗೆದುಕೊಂಡಾಗ ಒಂದು 50,000 ಅಂತ ಇಟ್ಕೊಳ್ಳುವ. ಇಲ್ಲಿಗೆ ವಾರದ ಪೇಮೆಂಟ್ 50,000 ಅಂತ ಇಟ್ಕೊಂಡ್ರು ಕೂಡ 17 ವಾರ ಸರಿಸುಮಾರು 8,50,000 ರೂಪಾಯಿ ಪೇಮೆಂಟ್ ವಾರದ ಲೆಕ್ಕಾಚಾರ. ಪ್ರೈಸ್ ಮನಿ ಎಲ್ಲವೂ ಬಿಟ್ಟು ವಾರದ ಲೆಕ್ಕಾಚಾರ ಪ್ರಕಾರ ಒಂದು 8.5 ಲಕ್ಷ ರೂಪಾಯಿ ಗಿಲ್ಲಿಗೆ ಪೇಮೆಂಟ್ ಆಗುತ್ತೆ. ಹಾಗಾಗಿ ನಾನು ಅಷ್ಟು ಈ ಸರ್ವಣ್ಣ ಅವರು ಕೊಟ್ಟದ್ದು ಸುದೀಪ್ ಕಾರ್ ಪ್ರೈಸ್ ಮನಿ ಮತ್ತು ಬಿಗ್ ಬಾಸ್ನ ವೀಕ್ಲಿ ಪೇಮೆಂಟ್ ಎಲ್ಲ ಲೆಕ್ಕಾಚಾರ ಹಾಕಿದಾಗ 1,30,03,50,000 ರೂಪಾಯಿ ಆಗುತ್ತೆ.
ಅರೌಂಡ್ ಒಂದು ಕೋಟಿ ರೂಪಾಯಿ ಬಿಗ್ ಬಾಸ್ನಿಂದ ಬಂದಿದೆ ಸರ್ವಣ್ಣ ಅವ್ರನ್ನ ಹಿಡಿದು. ಸರ್ವಣ್ಣ ಅವ್ರು ಕೊಟ್ಟಿಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ, ಕೊಡಬಹುದು, ಯಾಕಂದರೆ ಫಂಕ್ಷನ್ ಕೂಡ ಹೋಗಿದ್ದಾರೆ. ಇದು 1 ಕೋಟಿ ರೂಪಾಯಿ ಹಣ ಈಗ ಇಲ್ಲಿ ತನಕ ಸಂದಾಯ ಆಗಿರುವಂಥದ್ದು. ಇನ್ನು ಹೊರಗಡೆ ಇವತ್ತೊಂದು ಫಂಕ್ಷನ್ ಇದೆ, ಗ್ರ್ಯಾಂಡ್ ಫಂಕ್ಷನ್. ಚನ್ನಪಟ್ಟಣದ ಭಗೀರಥ CP ಯೋಗೇಶ್ವರ್ ಅವರು ಗಿಲ್ಲಿಯನ್ನು ವಿಶೇಷ ಆಹ್ವಾನಿತರಾಗಿ ಕರೆಸಿದ್ದಾರೆ ಮತ್ತು ಅಲ್ಲಿ ನನ್ನ ಲೆಕ್ಕಾಚಾರ ಪ್ರಕಾರ ಗಿಲ್ಲಿಗೆ ಒಂದು 10 ಲಕ್ಷ ಅಮೌಂಟನ್ನು ಕೊಡುವಂಥ ಸಾಧ್ಯತೆ ಇದೆ. ಮೊನ್ನೆ ರಾಜ್ ಡೈಮಂಡ್ ಅವ್ರನ್ನ ಮೀಟ್ ಮಾಡಿದ್ರು, ಅವರು ಒಂದು 5 ಲಕ್ಷ ಕೊಟ್ಟಿರಬಹುದು. ನರೇಂದ್ರ ಸ್ವಾಮಿ ಅವರು ಫಂಕ್ಷನಿಗೆ ಕರೀತಾರೆ ಪಕ್ಕ, ಅದು ಯಾವಾಗ ಆಗುತ್ತಲ್ಲ, ನಿನ್ನೆ ಕೂಡ ಸನ್ಮಾನ ಆಗಿದೆ. ಮತ್ತು ಅವರ ಅಪೋಸಿಟ್ ಕ್ಯಾಂಡಿಡೇಟ್ ಅಂತ ಮತ್ತೊಬ್ಬರು ಕೂಡ ಅವರಿಗೆ JDSನಿಂದ ಅವರು ಕೂಡ XMLA ಅವರು ಸನ್ಮಾನ ಮಾಡಿದರು. ಇನ್ನು ಹೋಮ್ ಮಿನಿಸ್ಟ್ರು ಗಿಲ್ಲಿಯನ್ನು ಕರೆದು ಅವರನ್ನು ಮಾತಾಡಿಸಿ ಅವರಿಗೆ ಗೌರವ ಸಲ್ಲಿಸಿ ಅವರು ಹೇಳಿದ್ದಾರೆ, ನಮ್ಮ ತುಮಕೂರಿನಲ್ಲಿ ಒಂದು ಫಂಕ್ಷನ್ ಇದೆ, ನೀವು ಬರಬೇಕು, ಒಂದು ತಾಸು ಅಲ್ಲಿ ಫಂಕ್ಷನ್ ಮಾಡಬೇಕು, ಒಂದು ತಾಸು ನಮ್ಮ ಕಾಲೇಜಿಗೆ ಬರಬೇಕು. ಅಫ್ಕೋರ್ಸ್ ಅದು ಒಂದು 10 ಲಕ್ಷಕ್ಕಿಂತ ಕಡಿಮೆ ಇಲ್ಲ. ನಾನು ಇದನ್ನು ಯಾಕೆ ಹೇಳ್ತೆ ಇದು ಒಂದು ಲೆಕ್ಕಾಚಾರ. ಇನ್ನು ಬಿಗ್ ಬಾಸ್ ಇತಿಹಾಸದಲ್ಲಿ ಅಥವಾ ನಮ್ಮ ಇಂಡಿಯನ್ ರಿಯಾಲಿಟಿ ಶೋ ಇತಿಹಾಸದಲ್ಲಿ ಒಬ್ಬ 80,000 ಫಾಲೋವರ್ಸ್ ಇಟ್ಕೊಂಡಂಥ ವ್ಯಕ್ತಿ 3 ತಿಂಗಳಲ್ಲಿ 20 ಲಕ್ಷ ಫಾಲೋವರ್ಸ್ ಆಗ್ತಾರೆ ಅಂದರೆ ಅದು ಅಮೇಜಿಂಗ್ ಅಂತ ಹೇಳ್ಬೋದು. ಅಮೇಜಿಂಗ್ ಅಂದರೆ ಅಮೇಜಿಂಗ್ ಅಂತ ಹೇಳ್ಬೋದು. ಒಬ್ಬ ಕರ್ನಾಟಕದ ಪ್ರತಿಭೆ, ಕನ್ನಡದಿಂದಲೇ ಸ್ಟಾರ್ ಆದಂಥವ್ರು 20 ಲಕ್ಷ ಫಾಲೋವರ್ಸ್ ಆಗ್ತಾರೆ ಅಂದರೆ 2 ಮಿಲಿಯನ್ಸ್ ಅಂದರೆ 20 ಲಕ್ಷ ಆಗುತ್ತೆ. 20 ಲಕ್ಷ ಫಾಲೋವರ್ಸ್ ಅಂತ ಹೊಂದ್ತಾರೆ ಅಂದರೆ ಇನ್ಸ್ಟಾಗ್ರಾಮಿಂದ ಒಂದೊಂದು ಪೋಸ್ಟಿಗೆ ಮಿನಿಮಮ್ 5 ಲಕ್ಷ ಸಿಗುತ್ತೆ. ಬಟ್ ಇಲ್ಲಿ ತನಕ ಆಗಿಲ್ಲ. ಇನ್ನು ಮುಂದೆ ಅದಕ್ಕೊಂದು ಟೀಮ್ ಇಟ್ಕೊಂಡು ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ಬೋದು. ಸೋಷಿಯಲ್ ಮೀಡಿಯಾದ ಹರಿದಾಡ್ತಿದೆ, ಒಂದು ಪೋಸ್ಟಿಗೆ 5 ಲಕ್ಷ ಅಂತಂದ್ರೂ ಕೂಡ ತಿಂಗಳ ಒಂದು 5 ಪೋಸ್ಟ್ ಹಾಕ್ಬೋದು. ಪ್ರತಿದಿನ ಹಾಕಲ್ಲ, ದೊಡ್ಡ ದೊಡ್ಡ ಸ್ಟಾರ್ಗಳು ತಿಂಗಳ ಒಮ್ಮೆ. ವಿರಾಟ್ ಕೊಹ್ಲಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರೆ 4 ಕೋಟಿ 5 ಕೋಟಿ ತೊಗೋತಾರೆ, ಅದು 8 ಕೋಟಿ ತನಕ ತೊಗೋತಾರೆ ಅಂತ ಮಾತು ಕೂಡ ಇದೆ. ಅವ್ರಿಗೆ ಜಾಸ್ತಿ 5-6 ಮಿಲಿಯನ್ಸ್ ಇದೆ. ಹಾಗಾಗಿ ಅಂದರೆ 50-60 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಹಾಗಾಗಿ ಅದು ಮಾರ್ಕೆಟ್ ಆಗುತ್ತೆ, ಅಡ್ವರ್ಟೈಸ್ ಆಗುತ್ತೆ ಅಂತ ಕಾರಣಕ್ಕಾಗಿ ಒಂದು ಪೋಸ್ಟ್ಗೆ 8 ಕೋಟಿ ಅಂತಾರೆ. ಆದರೆ ಈಗ 2 ಮಿಲಿಯನ್ಸ್ ಹೊಂದಿರುವಂಥ ಫಾಲೋವರ್ಸ್ ಹೊಂದಿರುವಂಥ ಗಿಲ್ಲಿ ಅವರಿಗೆ ಒಂದು ಪೋಸ್ಟ್ಗೆ 5 ಲಕ್ಷ ಸಿಗುವಂಥ ಚಾನ್ಸಸ್ ಇದೆ ವಿತ್ ಕೊಲಾಬರೇಟ್ ಕಂಪನಿ ಮುಖಾಂತರ. ಹಾಗಾಗಿ ತಿಂಗಳ ಒಂದು 5 ಹಾಕಿದ್ರು ಕೂಡ 5 ಲಕ್ಷ ಇಂಟು 5 25 ಲ್ಯಾಕ್ಸ್ ಆಗುತ್ತೆ. ಇದು ಲೆಕ್ಕಾಚಾರ. ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತಲ್ಲ, ಅರೌಂಡ್ ಆಗುತ್ತೆ. ನನಗನ್ಸಿದ ಪ್ರಕಾರ ಈ ಬೇಸಿಗೆ ಮುಗಿದ್ರೊಳಗಡೆ ಸರಿಸುಮಾರು ದಿನ ಒಂದು ಫಂಕ್ಷನ್ನು ಅಥವಾ 2 ಡೇಸಿಗೆ ಒಂದು ಫಂಕ್ಷನ್ ಅಂದರೂ ಕೂಡ ತಿಂಗಳಿಗೆ ಒಂದು 10 ಫಂಕ್ಷನನ್ನು ಪ್ರತಿ ತಿಂಗಳು ಅಟೆಂಡ್ ಮಾಡ್ತಾರೆ. 1 ಕೋಟಿ 1.5 ಕೋಟಿ ಸಂಪಾದನೆ ಮಾಡ್ತಾರೆ. ಜೊತೆಗೆ ಈ ಬೇಸಿಗೆ ಮುಗಿದ್ರೊಳಗಡೆ ಗಿಲ್ಲಿಯ ಅಕೌಂಟಲ್ಲಿ 10 ಕೋಟಿ ಜಮಾ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸಿನಿಮಾದಲ್ಲಿ ಹೀರೋ ಆಗ್ತಾರೆ, ಆ ಸ್ಕ್ರಿಪ್ಟ್ ಆಗುತ್ತೆ, ಮಿಕ್ಕಿ ಟೈಮಲ್ಲಿ ಶೂಟ್ ಮಾಡ್ಬೋದಾದರೆ ಗಿಲ್ಲಿಯ ಈಗಿರುವ ಹವಾ, ಗಿಲ್ಲಿ ನಂದಿನಿ ಬ್ರ್ಯಾಂಡ್ ಅಂಬಾಸಿಡರ್ ಅಂತಾರೆ, ಏನೇನೋ ಮಾತುಕತೆ ಆಗ್ತಿದೆ, ಏನೇನೋ ಸುದ್ದಿ ಹರಿದಾಡ್ತಿದೆ. ಗಿಲ್ಲಿ ದರ್ಶನ್ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾರಂತೆ. ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹವಾ ಸೃಷ್ಟಿ ಮಾಡ್ತೀವಿ. ಈ ಹವಾವನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಮುಖಂಡರು, ಬೇರೆ ಬೇರೆ ನಾನು ಹೇಳಿದ್ನಲ್ಲ, ಪರಮೇಶ್ವರ್ ಅಂತವರು ತಮ್ಮೆಲ್ಲ ಗೃಹ ಸಚಿವಾಲಯದ ಕೆಲಸವನ್ನು ಬಿಟ್ಕೊಂಡು ಗಿಲ್ಲಿಯನ್ನು ಕರೆಸ್ಕೊಂಡು 10 ನಿಮಿಷ ಮಾತಾಡ್ತಾರೆ ಮತ್ತು ಊರಿಗೆ ಕರೆಸ್ತೇನೆ, ಫಂಕ್ಷನ್ ಮಾಡ್ತೇವೆ, ನಮ್ಮ ಜೊತೆ ಸ್ಕೂಲಿಗೆ ಬರಬೇಕು, ಆ ಫಂಕ್ಷನ್ ಒಂದು ತಾಸು ಮಾತಾಡಬೇಕು. ಎಲ್ಲವೂ ಕೂಡ ಗಿಲ್ಲಿಯ ಹವಾ ಮತ್ತು ಗಿಲ್ಲಿಯ ಈಗಿನ ಕ್ರೇಜ್ ಮತ್ತು ಅಮೌಂಟ್ ಲೆಕ್ಕಾಚಾರದ ಹೇಳ್ತಾ ಹೋದರೆ ಈ ಬೇಸಿಗೆ, ಇದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂದರೂ ಕೂಡ ಒಂದು 5-6 ತಿಂಗಳಲ್ಲಿ 10 ಕೋಟಿ ಅಮೌಂಟನ್ನು ಸಂಪಾದನೆ ಮಾಡೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಮತ್ತು ಅದರಲ್ಲಿ ತಪ್ಪು ಕೂಡ ಇಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ತನ್ನ ಒಂದು ಸ್ವಂತ ಬಲದಿಂದ ಕಣ್ಣೀರು ಹಾಕದೆ, ಕರ್ಟೇಸನ್ನು ಉಪಯೋಗಿಸ್ಕೊಳ್ಳದೆ, ಬಡತನ ಅನ್ನೋದನ್ನು ತೋರಿಸ್ಕೊಳ್ಳದೆ, ಯಾರಿಗೂ ಕೂಡ ಕೆಟ್ಟ ಪದವನ್ನು ಬಳಸದೆ, ತನ್ನ ಆರ್ಗ್ಯಾನಿಕ್ ಕಾಮಿಡಿಯ ಮುಖಾಂತರ, ಕಾಮಿಡಿ ಅಂದರೆ ಕಾಲು ಎಳೆಯೋದು, ಕಾಮಿಡಿ ಅಂದ್ರೆ ಕಾಲು ಎಳೆಯೋದು, ಅದರ ಮುಖಾಂತರ ಬೇರೆ ಬೇರೆ ಯಾವ ಥರ ಉಲ್ಲೇಖ ಮಾಡಿದ್ರು ಕೂಡ ಕಾಮಿಡಿ ಅಂದ್ಕೊಳ್ಳಿ ಅದು ಬೇರೆಯವ್ರ ಕಾಲು ಎಳೆದೇ ಕಾಮಿಡಿ ಮಾಡಬೇಕು. ಆದರೂ ಅಂಥ ಒಂದು ಕಾಮಿಡಿ ಮುಖಾಂತರ ಜನರ ಈ ಸ್ಟ್ರೆಸ್ಸನ್ನೇ ಕಡಿಮೆ ಮಾಡಿ ಜನರ ಮನೋರಂಜನೆ ಮಾಡಿದಂಥ ಗಿಲ್ಲಿಗೆ ಈ ಬೇಸಿಗೆ ಮುಗಿದ್ರೊಳಗಡೆ 10 ಕೋಟಿ ದಾಟಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬೇಸಿಗೆ ಮುಗಿದ್ರೊಳಗಡೆ 10 ಕೋಟಿ ದುಡಿಯಬಹುದು ಗಿಲ್ಲಿ. ಗಂಟೆ ಲೆಕ್ಕದಲ್ಲಿ ಗಿಲ್ಲಿಗೆ ಪೇಮೆಂಟು. ನಾನು ಹೇಳಿದ ಗಿಲ್ಲಿಗೆ ಇಲ್ಲಿ ತನಕ ಇಷ್ಟು ದುಡಿದಿದ್ದಾರೆ, 1 ಕೋಟಿ ಆಗಿದೆ. ಇನ್ನು ಮುಂದೆ ಒಂದು 10 ಕೋಟಿ ತನಕ ದುಡಿಬೋದು ಬೇಸಿಗೆ ಮುಗಿದ್ರೊಳಗಡೆ. ಮುಂದೆ ಅದನ್ನು ಯಾವ ಥರ ಉಪಯೋಗಿಸ್ಕೊಳ್ತಾರೆ, ಈಗಾಗಲೇ ಗಿಲ್ಲಿಗೆ ಅಮೌಂಟ್ ಎಷ್ಟಿದೆ ಅನ್ನೋದನ್ನು ತುಂಬ ಜನ ಕೇಳ್ತಿರೋ ಒಂದು ಕಾರ್ ಇದೆ ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ರು. ಅದಕ್ಕೆ ಯಾವ ಲೆಕ್ಕಾಚಾರ ಕೂಡ ಸಿಕ್ಕಿಲ್ಲ ಅಥವಾ ಯಾರು ಕೂಡ ಹೇಳಿಲ್ಲ. ಆದರೆ ಗಿಲ್ಲಿಗೆ ಬಂದಂಥ ಈ ಯಾವುದೋ ಒಂದು ರಿಯಾಲಿಟಿ ಶೋನ ರನ್ನರಪ್ಪಲ್ಲಿ ಬಂದಂಥ 3 ಲಕ್ಷ ಹಣವನ್ನು ಅವರು 100 ಗ್ರಾಮ್ ಚಿನ್ನ ಮಾಡಿಸಿದಾರಂಥ ಮಾತು ಸ್ವತಃ ನಿನ್ನೆ ಇಂಟರ್ವ್ಯೂಲಿ ಹೇಳಿದರು. ಹಾಗಾಗಿ ಆಗ ಮಾಡಿಸಿದಂಥ 100 ಗ್ರಾಮ್ ಚಿನ್ನದ ಬೆಲೆ ಇದೀಗ ಸರಿಸುಮಾರು 17 ಲಕ್ಷ ಆಗ್ತಾ ಇದೆ. ಸೊ ಅದು ಕೂಡ ಆ್ಯಡ್ ಆಗುತ್ತೆ. ಇವೆಲ್ಲವೂ ಕೂಡ ನೋಡ್ತಾ ಹೋದರೆ ಗಿಲ್ಲಿ ಕ್ರೇಜ್ ಮತ್ತು ಮುಂದುವರಿಯೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತು ಗಿಲ್ಲಿ ಇದೀಗ ಕೇವಲ ಲಕ್ಷದಲ್ಲ, ಗಿಲ್ಲಿ ಕೋಟ್ಯಾಧಿಪತಿಯಾಗಿದ್ದಾರೆ ಮತ್ತು 45 ಕೋಟಿ ಓಟನ್ನು ಕೂಡ ಪಡ್ಕೊಂಡಿದ್ದಾರೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.